ಶರೀರಕ್ಕೆ ಬರುವಂತಹ ರೋಗದಿಂದಲಾಗಿ ನಡೆಯುವುದಕ್ಕೆ ಸಾಧ್ಯವಾಗದಿರುವುದು ಒಂದಾದ್ರೆ, ಮಾನಸಿಕವಾದ ಯಾವುದೋ ಒಂದು ಸಮಸ್ಯೆಯಿಂದಲಾಗಿ ಕಾಲು ಭಾರವಾಗಿ ಹೆಜ್ಜೆ ಇಡುವುದಕ್ಕಾಗದಿರುವುದು ಅಂತ ಒಂದುಂಟು. ಹೌದು, ಇನ್ನೊಂದುಂಟು, ಏನೋ ಸಮಸ್ಯೆಯಿಂದ ನಾಲಿಗೆ ಮರಗಟ್ಟಿದ ಹಾಗಾಗುವುದು ಅಂತ. ಆಘಾತ ಆದರೆ ಹೌದು, ನಿನ್ನ ತಂದೆಗೆ ಆ ಪರಿಸ್ಥಿತಿ ಬಂದಿದೆ. ಅದೇ ಕಾಣ್ತಾ ಇದ್ದೇನೆ. ಹೇಳುವುದಕ್ಕೆ ನಿಶ್ಶಕ್ತರಾಗಿ ಹೋಗಿದ್ದಾರೆ. ಈಗ ತಾನೇ ಎಷ್ಟು ಲವಲವಿಕೆಯಿಂದ ಇದ್ರು. ಪಟ್ಟಾಭಿಷೇಕದ ಸಮಯ ಸನ್ನಿಹಿತವಾಯಿತು, ನಾನಲ್ಲಿ ಕಾಣಲಿಲ್ಲ ಅಂತ ನಿನ್ನ ಲಕ್ಷ್ಮಣನನ್ನು ಕಳುಹಿಸಿದೆ. ಹೌದು. ತಂದೆ ಬಂದು ಮಾತನಾಡಲಿ, ನನಗೆ ಅನಿವಾರ್ಯ ಅಂತ ನಾನು ಹೇಳಿದೆ. ಹೌದು. ಹಾಗೆ ಬಂದಾಗುವಾಗ ಅವರು ನನಗೆ ಕೊಟ್ಟಂತಹ ಒಂದೆರಡು ಮಾತು ಹಿಂದಿನದಿತ್ತು. ಅಮ್ಮ, ತಾವು ದಾಂಪತ್ಯ ಜೀವನದಲ್ಲಿ ಎಂತಹ ಒಂದು ಮಾಧುರ್ಯವನ್ನು ಅನುಭವಿಸಿದ್ದೀರಿ ಎನ್ನುವುದಕ್ಕೆ 4 ಮಕ್ಕಳು ನಾವು ಬೆಳೆದು ಇಷ್ಟು ಎತ್ತರವಾಗಿ ಉಳಿದಿದ್ದೇವೆ ಅಂತಾದರೆ ಅದನ್ನು ಊಹಿಸುವುದಕ್ಕೆ ನಮಗೂ ಬರುತ್ತದೆ. 1 ಮಾತು 2 ಮಾತು 1000 ಮಾತು ಇದ್ದೀತು ಅಮ್ಮ. ಅದರಲ್ಲಿ ಏನಾಯ್ತು? ಕೊಟ್ಟಂತಹ ಮಾತನ್ನು ಚಕ್ರವರ್ತಿಯಾಗಿರುವಾಗಲೇ ಪೂರೈಸಬೇಕಲ್ಲ. ಓಹೋ ಹಾಗೆ. ಹೌದೌದು, ಕೊಟ್ಟ ವರ ಅದೆರಡು. ವರ. ಹೌದು, ಅದೊಂದು ಋಣವಾಗಿ ಉಳಿಯುತ್ತದೆ. ಹಾಗಿತ್ತು. ಹಾಗೆ ನಾನು ಎರಡನ್ನು ಕೇಳಿದೆ ನಿನ್ನಪ್ಪನ ಹತ್ರ. ಏನಾಯ್ತು? ನಮ್ಮಪ್ಪ ಯಾವತ್ತೂ ಕ್ಷತ್ರಿಯ. ಹೌದು. ಹೇಳಿದ ಮಾತನ್ನು ಯಾವ ಕಾರಣಕ್ಕೂ ಬಿಟ್ಟು ಕೊಡುವವರಲ್ಲ. ಹೇಳಿದ್ರ ಹಾಗೆ, ನನಗೆ ಸತ್ಯವೇ ಮುಖ್ಯ ಅಂತ ಹೇಳಿದ್ರು. ಮತ್ತೆ ಯಾಕೆ ಹೀಗೆ ಮಾತು ಕೊಟ್ಟರು ನಾನು ಕೇಳಿದ್ದನ್ನು. ಹೌದು, ಅದು ನಿನ್ನ ಹತ್ರ ಹೇಳಲಿಕ್ಕೆ ಆಗದೆ ಅವರಿಗೆ ಸಮಸ್ಯೆ. ಅದು ನಿಜವಾಗಿ ನಿನಗೆ ಸಂತೋಷ ಆದೀತು ಅದನ್ನು ಕೇಳಿದ್ರೆ, ಆದ್ರೆ ಅವರಿಗೆ ಹೇಳಲಿಕ್ಕೆ ಆಗುದಿಲ್ಲ. ಅಮ್ಮ, ಸಂತೋಷ ಆಗುವ ಮಾತು ಅಂತ ಆದ್ರೆ ಅವ್ರು ಹೀಗೆ ಯಾಕೆ ಆಗ್ತಾರೆ? ನಿನ್ನಲ್ಲಿ ಒಂದು ಮಾತು ಕೇಳ. ನಿನ್ನ ಬಾಲ್ಯದಿಂದಲೇ ಯಾವುದನ್ನೇ ನಿನಗೆ ಕೊಟ್ಟರು ನೀನನ್ನು ಉಪಯೋಗಿಸುವುದಲ್ಲ, ನಿನ್ನ ತಮ್ಮಂದಿರಿಗೆ ಕೊಡುವುದ? ಹಂಚಿ ತಿನ್ನುವ ಬುದ್ಧಿ ಮಾನವನಿಗೆ ಬಂದಂದೇ ಕಲ್ಯಾಣ ಸಿದ್ಧಿ ಎನ್ನುವಂತಹ ಆರ್ಷವಾಕ್ಯವನ್ನು ಬೋಧಿಸಿದ್ದು ನಮ್ಮಪ್ಪ. ಭರತನಿಗೆ ಕೊಡಿ. ನಾವು ಅದನ್ನು ಹಂಚಿ ತಿಂದೇ ನಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ಬೆಳೆದದ್ದು. ನನಗದು ಗೊತ್ತಿತ್ತು ಅಲ್ವೇ? ಹಾಗೆಂತ ನಿನ್ನ ತಂದೆ ಹೇಳಿದ ಮಾತನ್ನು ಮೀರುವವ ನೀನಲ್ಲ. ನಾನು ಅಂತಲ್ಲ, ನಾವು 4 ಮಂದಿಯೂ ಅಲ್ಲ. ನಾನು ಹೇಳಿದೆ ಅವರ ಹತ್ರ, ರಾಮನಿಗೆ ಅಂತ ನೀವು ಪಟ್ಟಾಭಿಷೇಕ ಮಾಡಿದ್ರು, ಅದು ನಿಜವಾಗಿ ರಾಮನಿಗೆ ಸಂತೋಷ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಅವನ ಬದಲಾಗಿ ಅವನಿಗೆ ಕೊಟ್ಟದನ್ನು ತಮ್ಮಂದ್ರಿಗೆ ಕೊಡುವುದಲ್ಲೇ ಅವ ಸಂತೋಷವನ್ನು ಕಾಣುವವ. ಹಾಗಾಗಿ ರಾಮನಿಗೆ ಪಟ್ಟಾಭಿಷೇಕ ಮಾಡುವ ಬದಲಾಗಿ ಭರತನಿಗೆ ಪಟ್ಟಾಭಿಷೇಕ ಮಾಡಿ ಅಂತ ಹೇಳಿದ. ತಪ್ಪುಂಟ ಇದ್ರಲ್ಲಿ? ಈಗ ಅಮ್ಮ, ಈಗ ನೀವು ಕೇಳಿದ ವರ ಮೊದಲನೇ ವರ ಅದು. ಇದಕ್ಕೆ ಇವರು ದುಃಖ ಮಾಡುವುದು. ಹೌದು. ಮತ್ತೊಂದು ಕೇಳಿದ್ದೇನೆ, ಮತ್ತೊಂದು ವರ ಕೇಳಿದೆ. ಯಾವುದು? ರಾಮನಿಗೆ ಏನು ಅಂತ ಕೇಳಿದ್ರು ಅವರು. ನಾನು ಹೇಳಿದೆ ರಾಮ ಕಾಡಿಗೆ ಹೋಗಲಿ ಅಂತ. 2 ವರ ಅಂತ ಆಗುವಾಗ 2 ವರ. ಹೌದು, 2 ವರ ಮುಗೀತು ಅಲ್ಲಿಗೆ. ಅಮ್ಮ, ಇದರಲ್ಲಿ ಆಘಾತ ಆಗುವುದಕ್ಕೆ ಏನು? ಅದು ಏನುಂಟು ಅಂತ ನೋಡಿ ಗೊತ್ತಾಯ್ತು. ನಿಮ್ಮಲ್ಲಿ ಒಂದು ಮಾತು ನಾನು ಕೇಳ, ಲೇಸನಾಡಿದ್ದೀರಿ ಅಂತ ಹೇಳುವುದು. ಹೌದಮ್ಮ. ಈ ಸ್ವಲ್ಪ ಕೆಲಸಕ್ಕೆ
ದೇಶ ಜೀವನವೇ ಲೇಸನಾಡಿದೆಯವ್ವ. ಈ ಸ್ವಲ್ಪ ಕೆಲಸಕ್ಕೆ ಅವ್ವ. ಅಮ್ಮ, ಮಗು, ಯಾವ ಕಾರಣಕ್ಕೂ ಆಘಾತಗೊಳ್ಳುವುದಕ್ಕಿಲ್ಲ. ನಿನಗೆ ಆಗಾಕ ಆದೀತ. ಯಾಕೆ ಆಗುವುದಿಲ್ಲ? ಯಾಕಾಗುವುದಿಲ್ಲ? ನೀವು ಹೇಳಿದ ವಿಷಯ ಆಘಾತಕಾರಿ ಆಗದೆ ಇರುವುದರಿಂದ ಆಗುವುದಿಲ್ಲ. ಇನ್ನೊಂದು ಕಾರಣ ಉಂಟು. ಹಾ. ನೀನು ಅಪ್ಪನ ಮಗ ಅನ್ನೋದಕ್ಕಿಂತಲೂ ನನ್ನ ಮಗ ಅಂತ. ಅವರ ಮಗ ಆದ್ರೆ ಹೆಚ್ಚು ಆಘಾತ ಆಗ್ತಿತ್ತು. ಅಮ್ಮ, ಹಾ. ಅಪ್ಪನು ಏನೋ ವ್ಯಾಮೋಹಕ್ಕೆ ಒಳಗಾಗಿ ಮಾನಸಿಕವಾಗಿ ಹೊತ್ತು ಕುಂದಿದ್ದಾರೆ ಅಂತ ಬಿಟ್ರೆ ಹೌದು. ನಿಮ್ಮ ಗಂಡ ಅಲ್ವಾ? ಅಲ್ವೋ? ಹಾಗಿರುವಾಗ ನಿಮಗೆ ನಾನು ಮಗ ಅಂತ ಆದ್ರೆ ನನ್ನ ಜನ್ಮಕ್ಕೆ ಕಾರಣನಾದ ಅಪ್ಪ ಅವರೇ ಅಲ್ವೋ? ಹೌದಪ್ಪ. ಹಾಗಿರುವಾಗ ಹ. ಅಂತಹ ಅಪ್ಪನಿಗೆ ಮಗನಾಗಿ, ಅಂತಹ ಅಪ್ಪನಿಗೆ ಹೆಂಡತಿಯಾಗಿ ಈ ವಿಚಾರದ ಬಗ್ಗೆ ನಾವು ಚಿಂತಿಸಬೇಕು ಅಂತ ಇದ್ರೆ ನೀವು ಯೋಚಿಸಿದ ವಿಚಾರದಲ್ಲಿ ಯಾವ ಲೋಪವೂ ಇಲ್ಲ. ಲೇಸನ್ನೇ ನೀವು ಆಡಿದ್ದೀರಿ. ಲೇಸ ನಾಡಿದಿರವ್ವ ಅಂತ ನಾನು ಅತ್ಯಂತ ಸಮಾಧಾನದಿಂದ ಯಾವುದೇ ಗೊಂದಲಕ್ಕೀಡಾಗದೆ ಹೇಳ್ತಾ ಇದ್ದೇನೆ. ಅಮ್ಮ, ಏನಪ್ಪ? ಮೂಲ ದ್ರವ್ಯ ಪಾಯಸ ಅದು ಯಾವತ್ತಿದ್ರು ಒಂದೇ ತಾನೇ ಒಂದೇ ಅಲ್ವೋ? ನಮ್ಮಪ್ಪ ಮಕ್ಕಳಿಲ್ಲ ಅಂತ ಹೇಳಿ ಕೊರಗುತ್ತಾ ಇದ್ದ ಕಾಲಕ್ಕೆ ದೇವ ನಿರ್ಮಿತವಾದಂತಹ ಪಾಯಸ ಪರಮಾನ್ನ ಹೌದು. ಯಜ್ಞ ಪುರುಷನೇ ತಂದು ಕೊಟ್ಟದ್ದು. ಹೌದು ಹೌದು. ಅದು ಒಂದೇ ಅಲ್ವೋ? ಒಂದೇ. ಅಂತಹ ಒಂದೇ ಪಾಯಸ ಪಾಲಾಯಿತು ಅಂತ ಬಿಟ್ರೆ ತರುವಾಗ ತಂದದ್ದು ಒಂದೇ ತಾನೆ. ಆಮೇಲೆ ನಾವು ನಾಲ್ಕಾಗಿ ಬಂದರು. ಮೂಲ ಸತ್ವ ಒಂದೇ ಅಲ್ವ? ಬದುಕಿನಲ್ಲಿ ನಾವು ಬಾಳಿದ ಬದುಕು ಆ ಬಗೆ ಹೇಗೆ? ಹೌದು. ಕುದುರೆ ಕಾಲಿನ ಗೊರಸಿನ ಹಾಗೆ. ಹಾಗೆ. ಹೌದು. ರಾಮ ಲಕ್ಷ್ಮಣ, ಹೌದು. ಭರತ ಶತ್ರುಘ್ನ, ಈ ನಡೆಯಲ್ಲಿ ಯಾವತ್ತಿದ್ರು ವ್ಯತ್ಯಾಸ ಇಲ್ಲವೇ ಇರುವುದಿಲ್ಲ. ಇಲ್ಲ. ಅದು ಲಯ ಬಿಡ್ಲಿಕ್ಕೆ ಇಲ್ಲ. ಹಾಗಾಗಿ ಲಯಬದ್ಧವಾದ ಬದುಕನ್ನು ಸಾಗಿಸಿದ ನಮಗೆ ನೀವಂತೂ ಕೇಡನ್ನು ಬಯಸುವುದಕ್ಕಿಲ್ಲ ಎನ್ನುವಂತಹ ಅತ್ಯಂತವಾದ ಪೂರ್ಣ ವಿಶ್ವಾಸವೂ ನನಗೆ. ಕನಸಿನಲ್ಲಾದ್ರೂ ವಯಸ್ಸೇನೋ. ಕುಪುತ್ರ ಜಾಯತೆ ಲೋಕೆ, ಹೌದು. ಕುಮಾತ ನ ಜಾಯತೆ. ಮತ್ತೆ ಲೋಕದಲ್ಲಿ ಕೆಟ್ಟ ಮಕ್ಕಳಾದರೂ ಹುಟ್ಟಬಹುದಂತೆ, ಕೆಟ್ಟ ಅಮ್ಮ ಹುಟ್ಲಿಕ್ಕಿಲ್ಲ, ಕೆಟ್ಟ ತಾಯಿಯಾದವಳು ಹುಟ್ಟಲಿಕ್ಕಿಲ್ಲ. ಅದನ್ನೊಂದು ತಿದ್ದಬೇಕು. ಅಪ್ಪ, ಅದು ಯಾವತ್ತು ಸತ್ಯ ಜನಕ. ಯಾಕಂದ್ರೆ ಆಗುವುದೆಲ್ಲ ಒಳ್ಳೆಯದಕ್ಕೆ. ಅಪ್ಪನಿಗೆ ಕ್ಷಣ ಕಾಲಕ್ಕೆ ನಮಗೆ ಆ ಭಾವ ಬಂದರು, ವಾಸ್ತವದಲ್ಲಿ ಸತ್ಯ ಎನ್ನುವುದು ಯಾವತ್ತೂ ಸತ್ಯ. ರಾಮ ಅಮ್ಮ, ಈಗ ಹಾ, ಹೊಟ್ಟೆ ನೋವು ಬಂದಂತಹ ಮಗನಿಗೆ ಕಹಿಯಾದ ಔಷಧಿಯನ್ನು ಅಮ್ಮ ಕೊಡ್ತಾಳೆ. ಆರೋಗ್ಯವಂತನಾಗಿರುವಂತಹ ಮಗನಿಗೆ ಸಿಹಿಯಾದ ಪಾಯಸವನ್ನು ಕೊಡ್ತಾಳೆ. ಹೌದು. ಅದು ಬೆಲೆ ಮಾಡಿದ್ದು ಅಂತ ಹೇಳುದು. ಅದಕ್ಕೆ ಅಪ್ಪಂದ್ರೆಲ್ಲ ಕಹಿ ಎನ್ನುವುದು ಔಷಧವಾದ್ರೆ ಅದು ದೇಹಕ್ಕೆ ಯೋಗ್ಯವಾಗಿರುವುದಿಲ್ಲವೇ ಅಲ್ವೇ? ಹಾಗಿರುವಾಗ ಅಮ್ಮ, ಸ್ವಲ್ಪ ಕೇಳಿ ಬದುಕಿನಲ್ಲಿ ನಾವು ಬದುಕಿನಲ್ಲಿ ಇಲ್ಲಿಯವರೆಗೆ ನಮ್ಮನ್ನು ನೀವು ಬೆಳೆಸಿದಂತಹ ರೀತಿ ಇದನ್ನು ಗಮನಿಸಿದರೆ ನಮಗೆ ಯಾವ ದೋಷವೂ ಕಾಣುವುದಿಲ್ಲ. ಆದೀತು. ನನಗೆ ಗೊಂದಲ ಆದದ್ದು ಒಂದೇ ಒಂದು ವಿಚಾರ. ನೀನು ಹೊರಡುತ್ತೀಯ ಈಗ? ಏನಮ್ಮ ಅದನ್ನು ಹೊರಡುವುದರಲ್ಲಿ? ಅದೇ ಹೊರಡುವುದರಲ್ಲಿ ನಾನು ಕಾತರನಾಗಿಯೇ ಇದ್ದೆ. ಆಲೋಚನೆ ಮಾಡಿದ ಕೂಡಲೇ ಹೊರಡಬೇಕು. ಜಟಾವಳಿಕಗಳು ಯಾವತ್ತಿದ್ರು ಕಿರೀಟಕ್ಕಿಂತ ಕೀಳು ಅಂತ ನಾನು ಭಾವಿಸಿದ್ದೇನು? ಇಲ್ಲಪ್ಪ. ರಾಜ ಪೋಷಾಕು ಅಂತ ಹೇಳಿದರೆ ಯಾವ ಕಾರಣಕ್ಕೂ ಅದು ನಾರು ಬಟ್ಟೆಗೆ ಸಮಾನ ಅಂತಲೇ ಭಾವಿಸಿದವ. ವಿಶ್ವಾಮಿತ್ರರು ಬಂದಾಗ ಹೋಗ್ಲಿಲ್ಲ ನೀನು? ಆವಾಗಲೂ ಅಪ್ಪ ಹೀಗೆ ಹೇಳಿ. ಹೌದು, ಅವರು ಹಾಗೆ ಹಠ ಹಿಡಿದು. ಮತ್ತೆ ಇವರ ಪಾತ್ರವೇ ಕಣ್ಣೀರ ಅದೇ ಕಷ್ಟ ಅದು. ಮಾತಾಡುವುದಕ್ಕೆ ಮೊದಲೇ ಕಣ್ಣೀರು ಒಂದು ಮೂಲ ಷೋಡಶ ವರ್ಷೋ ರಾಮ. ಆವಾಗ ಅವರು ಹೇಳಿದ ಮಾತಿಗೆ ಮರ್ಮ ಮತ್ತೆ ಗೊತ್ತಾಯ್ತು. ರಾಮನಿಗೆ ಕಲ್ಯಾಣವಾಗುತ್ತದೆ ಎಂತಹ ಮಾತು. ಹೌದಪ್ಪ. ನೀವೀಗ ಆ ಸ್ಥಾನದಲ್ಲಿದ್ದೀರಿ, ವಿಶ್ವಾಮಿತ್ರರ ಜಾಗದಲ್ಲಿ. ಯಾಕೆ? ಅವರ ಹೆಸರೇ ವಿಶ್ವಾಮಿತ್ರ. ಹೌದು. ಲೋಕಕ್ಕೆ ಅನುಗ್ರಹ ಮಾಡುವು. ಹಾಗಿದ್ರೆ ಆ ಮಾತಿಗೆ ವಶಿಷ್ಠರು ಅರ್ಥ ಕೊಟ್ಟದ್ದು ರಾಮನಿಗೆ ಕಲ್ಯಾಣವಾಗುತ್ತದೆ. ವಿಶ್ವಕ್ಕೆ ಮಿತ್ರ ಅಂತ ಹೇಳಿದ್ರೆ ಸೂರ್ಯನು ಹೌದಲ್ಲ? ಹೌದು, ವಿಶ್ವಕ್ಕೆ ಮಿತ್ರ ಅವನಿಂದೇನಾಯ್ತು? ಹೌದು. ನಿನ್ನ ಬದುಕು ಅನ್ನೋದು, ನಿನ್ನ ಜೀವನ ಅನ್ನೋದು ಅರಳುವ ಸ್ಥಾನದಲ್ಲಿ ನಾನಿದ್ದೇನೆ. ಹಾಗಾಗಿ ನಿಮ್ಮ ಮೇಲೆ ನಮಗೆ ಪೂರ್ತಿ ವಿಶ್ವಾಸ ಇದೆ ಅಮ್ಮ.
ಒಂದೇ ಒಂದು ಗೊಂದಲ, ಏನು ಎಷ್ಟು ಸಮಯ ಇರಬೇಕು ನಾನು ಕಾಡಿನಲ್ಲಿ, ಅದೇ ಹೇಳಿ. ಇದೊಂದು ಅರ್ಥ ಆಗ್ಬೇಕು. ಹೌದು. ಈರುಳು ವರುಷ ಕಾನನವಾಸ ಕಳೆದು ನೀ ಬಾರಯುತಿಗೆ ಬಂದೆ ಶ್ರೀರಾಮಚಂದ್ರ. ಬೇರೇರು ತಂದೆ ಕವಿದರಲ್ಲಿ ಮಾಡಬೇಡ, ಬೇರೇರೋ ತಂದೆ ಕವಿದರಲ್ಲಿ ಮಾಡಬೇಡ, ಯಾರು ತಂದೆಯ ಮನಸ್ಸು ಈ ರೀತಿ ಏನೋ. ಈರೇಳು ವರುಷ ಕಾನನವಾಸ ಕಳೆದು ನೀ ಬಾರಯೋಗಿಗೆ ಮತ್ತೆ ಶ್ರೀರಾಮಚಂದ್ರ. ಸುದೀರ್ಘ ಕಾಲವಲ್ಲದ ಕಾರಣ ನನಗೆ ಪಕ್ಕನೆ ಹೇಳುವುದಕ್ಕೆ ಬರ್ತೋಯ್ತು ಅಷ್ಟೇ, ಹೆಚ್ಚು ವರ್ಷ ಇಲ್ಲ. ಹೌದು, ಇನ್ನೂ ಸಂತೋಷದ ವಿಷಯ. ಹೆಚ್ಚು ವರ್ಷ ಇಲ್ಲ, 2 ವರ್ಷ, ಸ್ವಲ್ಪ ಸಮಯ. 2 ವರ್ಷ, ಮತ್ತೆ 7 ವರ್ಷ, 7 ವರ್ಷ ಅಷ್ಟೇ. ಅಮ್ಮ, ಅದನ್ನು ಕೂಡಿಸುವುದೋ ಗುಣಿಸುವುದೋ? ಗುಣಿಸಿದ್ರೆ ಒಳ್ಳೆಯದು ಅಂತ. ಅದೇ ಗೊಂದಲ, ಮತ್ತೆ ಸಮಸ್ಯೆ ಆಗಬಾರ್ದಲ್ಲ. ಈ 7 ವರ್ಷ ಹಾಗಾದ್ರೆ 2ಕ್ಕೆ 7ರಿಂದ ಗುಣಿಸಬೇಕು, ಗುಣಿಸುವುದು ಅಂದ್ರೆ 14 ವರ್ಷ. 14 ವರ್ಷ ಅಷ್ಟೇ. ಅಷ್ಟೇ ತಾನೆ? ಅಷ್ಟೇ. ಅದರಲ್ಲಿ ಏನು ಅಷ್ಟೊಂದು ಘನವಾದದ್ದು? ನಾನು ಅದನ್ನು ಒಪ್ಪಿಕೊಂಡಿದ್ದೇನಮ್ಮ. ನಿನ್ನ ತಂದೆಯ ಮನಸ್ಸಲ್ಲಿ ಇರುವುದು ಅದೇ, ಅವರು ಅದನ್ನು ಹೇಳುವುದಿಲ್ಲ ಅಷ್ಟೇ, ನಾನು ಹೇಳಿದ್ದೆ ಅದನ್ನು. ಅಮ್ಮ, ತಂದೆಯ ಮನಸ್ಸೇನು ಅಂತ ನನಗೆ ಅರ್ಥ ಆಗ್ತದೆ. ನನ್ನನ್ನು ಬಿಟ್ಟು ಒಂದು ಕ್ಷಣವೂ ಇರುವಂತಹ ಸ್ಥಿತಿ ಅವರದ್ದಲ್ಲ. ಇದು ಅವ್ರ ಬಲ್ಲೆ ಉಂಟವರಿಗೆ. ಏನು ಮಾಡೋಣ? ಯಾವತ್ತಿದ್ದರೂ ಸ್ತ್ರೀಯರದ್ದಾದಂತಹ ಮನಸ್ಸೇ ದುರ್ಬಲ ಅಂತ ಕೆಲವೊಮ್ಮೆ ನಾವು ಹೌದು. ಲೋಕರೂಢಿಯಲ್ಲಿ ಹೇಳುವುದುಂಟು. ಆದ್ರೆ ಕೆಲವೊಮ್ಮೆ ಅದು ಅಪವಾದವಾಗುತ್ತದೆ. ನಮ್ಮ ಈ ಒಂದು ಪ್ರಕರಣವೇ ಅದಕ್ಕೆ ಸಾಕ್ಷಿ. ಒಂದೊಂದು ಕಷ್ಟತನ ಎನ್ನುವುದು ನಿಜವಾಗಿ ಇರಬೇಕಾದದ್ದು ಗಂಡಸಿಗೆ. ಹೌದು. ಯಾಕೋ ನಮ್ಮಪ್ಪ ಹ. ಆ ವಿಷಯದಲ್ಲಿ ಸ್ವಲ್ಪ ವ್ಯಾಮೋಹಕ್ಕೆ ಒಳಗಾಗಿ ದೌರ್ಬಲ್ಯಕ್ಕೆ ನಾನು ಒಳಗಾಗಿಬಿಟ್ರೆ. ಗಟ್ಟಿ ಮನಸ್ಸು ಮಾಡಿ ಹೇಳಿದ್ದೆ, ಆಗುದಾಗಲಿ. ನಿಮ್ಮ ಗಟ್ಟಿ ಮನಸ್ಸಿನಲ್ಲಿ ನನ್ನ ಗಟ್ಟಿಯಾದ ಭವಿಷ್ಯ ಇದೆ ಅಂತ ನಾನು ಭಾವಿಸ್ತೇನಮ್ಮ. ಇದು ನೀನವರ ನಿಮ್ಮ ಆಶೀರ್ವಾದ ಇದೆ ಅಂತ ಆದ್ರೆ ಕಾಡು ನಮಗೆ ನಾಡಾಗ್ಲಿಕ್ಕಿಲ್ವೇ? ಆಗುವುದಿಲ್ವೋ? ಹಾಗಾಗಿ ನನಗೆ ಆ ಭರವಸೆ ಇದೆ. ಹ್ಮ್. ಅಪ್ಪ ತುಂಬಾ ಬೇಸರದಲ್ಲಿದ್ದಾರಮ್ಮ. ಹೆಚ್ಚು ಮಾತಾಡಬೇಡ, ನೀನು ಹೊರಡುದು ಒಳ್ಳೆ. ಅಮ್ಮ, ಹೇಳುವುದು ಹೌದು. ನಾನು ಕಾಡಿನಲ್ಲಿ ಇರ್ಬೇಕಲ್ಲ. ಹೌದು. 14 ವರ್ಷ ನಾನು ಕಳೆಯಬೇಕಲ್ಲ. ಕಲಿಬೇಕು. ಹಾಗಿದ್ರೆ ಹೀಗೆ ಹೋದ್ರೆ ಹ್ಮ್. ನನಗಾದರೂ ವನವಾಸ ರುಚಿಸಿತೆ ಅಂದ್ರೆ ತಂದೆಯವರಲ್ಲಿ ಒಂದು ಮಾತಾಡಿ ಒಂದು ಮಾತು ಹೇಳು. ಅವರ ಮನಸ್ಸನ್ನು ಸರಿಯಾಗಿ ಅದೇ ಹೇಳು. ಧೈರ್ಯದ ರೂಪದಿಂದ ಗಟ್ಟಿಗೊಳಿಸಿ ಆಮೇಲೆ ಹೊರಡ್ತೇನೆ. ನಾನು ಇರ್ತೇನೆ ಒಟ್ಟಿಗೆ ಅಂತ ಹೇಳೋರ ಹತ್ರ, ತೊಂದರೆ ಇಲ್ಲ ಅಂದ್ರೆ ನಾನು ಇರ್ತೇನೆ ಅಂತ. ಅದೇ ಹೇಳಿದ್ದು. ಈಗ ನಿಮ್ಮ ಮೇಲೆ ಭರವಸೆ ಅವರಿಗೆ ಇದ್ದೀತು, ಏನೋ ದುಃಖದಲ್ಲಿದ್ದಾರೆ. ಒಂದು ಕ್ಷಣ ಹಾಗೆ ಆಗುದಷ್ಟೇ ಅವರಿಗೆ. ಸ್ವಲ್ಪ ನನ್ನನ್ನು ಪಿಶಾಚಿ ಅಂತೆಲ್ಲ ಬೈದ್ರು. ಅಮ್ಮ, ಅದು ಪ್ರೀತಿ ಹೆಚ್ಚಿದ್ರೆ ಹಾಗೆ. ಸರಿ ಮಗು. ಪ್ರೀತಿ ಹೆಚ್ಚಿದ್ದವರನ್ನು ಹಾಗೇ ಬೈದು, ಅದು ಹೆಚ್ಚು ಬೈಯುವುದು ಯಾರಲ್ಲಿ ಹೆಚ್ಚು ಪ್ರೀತಿ ಉಂಟು ಅವರಿಗೆ. ಹಾಗಾದ್ರೆ ಹಾ. ನಿನ್ನ ತಂದೆಯಲ್ಲಿ ಹೇಳುವ ಮಾತುಗಳನ್ನು ಹೇಳಿ ನೀನು ಹೊರಡು, ಆದೀತಲ್ಲ. ಜನಕ, ಜನಗರಿಯು ಚಿಂತಿಸದಿರಿಕಿರು ಜನನೀಯ ಮನಸ್ಸಿನ ವ್ರತವನ್ನು ಅನುಸರಿಸುವೆನು. ಜನಗರಿಯು ಚಿಂತಿಸದಿರಿಕಿರು ಜನನೀಯ ಮನಸ್ಸಿನ ವ್ರತವನ್ನು ಅನುಸರಿಸುವೆನು. ವಿರುದ್ಧ ಕೈ ಮುಗಿದ ಬಾಲನ
ಜೀವನದಲ್ಲಿ ಅಗಲಿಕೆ ಎನ್ನುವುದು ಯಾವತ್ತೂ ಶಾಶ್ವತವಾಗಿ ಉಳಿಯುವುದಿಲ್ಲ. ನಾವು ಒಂದಾಗುವುದು ಯಾಕೆ ಅಂತ ಕೇಳಿದರೆ ದೂರ ಆಗುವುದಕ್ಕೆ, ನಾವು ದೂರ ಆಗುವುದು ಯಾಕೆ ಅಂತ ಕೇಳಿದರೆ ಒಂದಾಗುವುದಕ್ಕೆ. ಬದುಕಿನ ಪಾಠ ನಿಮ್ಮಿಂದಲೇ ನಾನು ಕಲಿತವ. ಅಪ್ಪ ಅಮ್ಮ ಹೇಳಿದಂತಹ ಮಾತು, ಅದರಲ್ಲಿ ತಾವು ಆತಂಕ ಪಡಬೇಕಾದಂತಹ ಯಾವುದೇ ವಿಚಾರಗಳಿಲ್ಲ. ಜೀವನ ಪರ್ಯಂತ ನಾನೇನೋ ಕಾಡಿನಲ್ಲಿ ನವೆದು ನೊಂದು ಬೆಂದು ನನ್ನ ಜೀವನ ಸವೆಸಬೇಕಾದ ಅನಿವಾರ್ಯತೆ ಇಲ್ಲ. ಕೇವಲ 14 ವರ್ಷ ಜನಕ 60,000 ದೀರ್ಘಕಾಲೀನವಾದ ಆಯುಷ್ಯವನ್ನು ಕಳೆದಂತಹ ನಿಮ್ಮ ಜೀವನದಲ್ಲಿ ನೀವೇ ಒಂದು ಲೆಕ್ಕ ಹಾಕಿ, ಆ 14 ವರ್ಷ ಎಲ್ಲಿಗೆ ಬರ್ತದೆ? ಹಾಗಾದ್ರೆ ನಿಮಗೆ ನೋವಾಗುವುದಕ್ಕೆ ಕಾರಣ ಏನು? ಕೆಲವೊಮ್ಮೆ ಯುಗ ಎನ್ನುವುದು ಕ್ಷಣವಾಗ್ತದೆ, ಕ್ಷಣವೆನ್ನುವುದು ಯುಗವಾಗುತ್ತದೆ. ನಾವು ಅದನ್ನು ನೋವು ಅಂತ ಸ್ವೀಕರಿಸಿದಾಗ ಮಾತ್ರ ನಮಗೆ ಅದು ಹಾಗೆ ಕಾಣುವುದು. ನೀವು ಸೂರ್ಯವಂಶದ ಚಕ್ರವರ್ತಿಗಳು ಜನಕ. ನೀವಾಡಿದ ಮಾತು ಅಷ್ಟು ಮೌಲ್ಯಯುತವಾದದ್ದು. ಅಯ್ಯನಾದ ನಿಮ್ಮ ಋಣವನ್ನು ತೀರಿಸುವಲ್ಲಿ ನಾನಾಗ್ಲಿ, ಭರತನಾಗ್ಲಿ, ಲಕ್ಷ್ಮಣನಾಗ್ಲಿ, ಶತ್ರುಘ್ನನಾಗ್ಲಿ 4 ಮಂದಿಗಳು ಕೂಡ ನಾವು ಸಹಭಾಗಿಗಳು ಜನಕ. ಹಾಗಾಗಿ ಹೊಣೆ ಎನ್ನುವುದು ಈ ಕಾಲಕ್ಕೆ ನನ್ನ ಮೇಲುಂಟು. ಅಮ್ಮ ಕೇಳಿದ ಮಾತು ಅದು ವರ ರೂಪದಲ್ಲಿ, ಅದರ ಕೇಂದ್ರ ಸ್ಥಾನದಲ್ಲಿ ಇವತ್ತು ನಾನಿದ್ದೇನೆ. ಹಾಗಾಗಿ ನಾನು ಕಾಡಿಗೆ ಹೋಗಲೇಬೇಕು. ಈ ಕಾರಣಕ್ಕಾಗಿ ತಾವು ದುಃಖಿಸುವುದಲ್ಲ ಜನಕ. ಇದನ್ನು ನಾನು ವ್ರತವಾಗಿ ಅಂಗೀಕರಿಸ್ತೇನೆ. ನೀವು ತಾಯಿಗೆ ಕೊಟ್ಟಂತಹ ವರ ಅದನ್ನು ಸಲ್ಲಿಸುವಲ್ಲಿ ಕಾರ್ಯಭಾಗಿಯಲ್ಲಿ ನಾನು ನಿಂತಿರುವಾಗ ಅದನ್ನು ಪಿತೃವಾಕ್ಯ ಪರಿಪಾಲನಾ ಎನ್ನುವಂತಹ ದೀಕ್ಷೆಯಾಗಿ ನಾನು ಸ್ವೀಕರಿಸ್ತೇನೆ. ಅಪ್ಪ ಕಣ್ಣೀರು ಹಾಕಬೇಡಿ, ದುಃಖಿಸಬೇಡಿ, ಪ್ರೀತಿಯಿಂದ ಒಂದು ಆಶೀರ್ವಾದ ಮಾಡಿ 14 ವರ್ಷ 14 ನಿಮಿಷದ ಹಾಗೆ ಕಳೆದು ಬರ್ತೇನೆ ಜನಕ. ಸಣ್ಣವನಲ್ವೇನೋ ನೀನು. ಸಣ್ಣವ ನೀನೆಂದಾರಣ್ಯದೊಳಿರುವೆಯೋ ಎಣಿಸಿದ್ರೆ ಕಷ್ಟ ಆಗ್ತದೆ ಮಗ. ಸಣ್ಣವ ನೀನೆಂದಾರಣ್ಯದೊಳಿರುವೆಯೋ
ಜನಕ, ನೀನು ಮಗ, ನಾನಪ್ಪ. ನನ್ನ ಅಪ್ಪ ಮಗ ನೀನು. ನಿನ್ನಷ್ಟು ತಾಳ್ಮೆ, ನಿನ್ನಷ್ಟು ಸಹನೆ, ನಿನ್ನಷ್ಟು ಸೌಜನ್ಯ, ನಿನ್ನಷ್ಟು ವಾತ್ಸಲ್ಯ ನನ್ನ ಅಂತರಂಗದಲ್ಲಿ ಇಲ್ಲ ಮಗ. ಎಂತಹ ಪರಿಸ್ಥಿತಿಯನ್ನಾದರೂ, ಎಂತಹ ಪ್ರತಿಕೂಲತೆಯನ್ನಾದರೂ ನಿಭಾಯಿಸಬಲ್ಲ ಚಾಕಚಕ್ಯತೆ ನಿನ್ನಲ್ಲಿಂದು ಮಗ. ನಿಮ್ಮ ಅನುಗ್ರಹ ಜನಕ. ಕಣ್ಣಲ್ಲಿ ರಕ್ತ ಇಲ್ಲದ ಕಟುಕೆಯಂತೆ ನುಡಿದಳು. ಏಕೆ? ಹೇಳಬೇಡಿಯಪ್ಪ ಹಾಗೆ. ಆ ಹರಿತವಾದ ಮಾತಿಗೆ ಎಷ್ಟು ಮೃದುವಾದ ಉತ್ತರ ಕೊಟ್ಟು ಬಿಟ್ಟೆ ನೀನು. ಅಮ್ಮ, ಲೇಸನಾಡಿದೆ. ನನ್ನ ಮಗ ನೀನಲ್ಲ, ನನ್ನನ್ನು ಅಪ್ಪ ಮಾಡಿದವ ನೀನು. ದಶರಥನಿಗೆ ಒಂದು ಪಿತೃಭಾಗ್ಯವನ್ನು ಒದಗಿಸಿದ ಮಹನೀಯ ಮಗ ನೀನು. ಅಪ್ಪ, ನಿಮ್ಮಷ್ಟು ದೀರ್ಘಕಾಲದ ಆಯುಷ್ಯ ದೇವರು ನಮಗೆ ಕೊಟ್ಟರು ಅಂತಾದ್ರೆ ಅಷ್ಟು ವರ್ಷ ನಾವು ಬದುಕುತ್ತೇವೋ ಇಲ್ವೋ ಗೊತ್ತಿಲ್ಲ. ಈ ಪ್ರಾಯದಲ್ಲಿಯೂ ನಿಮ್ಮ ಈ ಗಟ್ಟಿತನವನ್ನು ಕಾಣುವಾಗ ಈ ದೌರ್ಬಲ್ಯವೆನ್ನುವುದು ವಯೋಸಹಜವಾಗಿ ತನಗೆ ಬಂತು ಅಂತ ಬಿಟ್ರೆ ನಿಮ್ಮಷ್ಟು ಎತ್ತರದ ಯೋಗ್ಯತೆ ನನಗಿಲ್ಲಪ್ಪ. ದಯವಿಟ್ಟು ಹಾಗೆಲ್ಲ ಹೇಳಿದ ಮಗ. ನಾನು ದರಿದ್ರನು, ನಾನು ಭಾಗ್ಯಹೀನ. ನಿನ್ನಂತಹ ಮಗನನ್ನು ಪಡೆದರೂ ಒಟ್ಟಿಗೆ ಉಳಿಸಿಕೊಳ್ಳುವುದಕ್ಕೆ ನನಗೆ ಯೋಗವಾಗೇ ಇಲ್ಲ. ಇದಕ್ಕೆ ಕಾರಣ ಮತ್ತೊಬ್ಬರಲ್ಲ, ನನ್ನ ದೌರ್ಬಲ್ಯ. ದಶರಥನಂತಹ ಒಬ್ಬ ದೌರ್ಬಲ್ಯವುಳ್ಳ ಅಪ್ಪನನ್ನು ಪಡೆದರೆ ಆ ಮಕ್ಕಳಿಗೆ ಈಗಲ್ಲದೆ ಬೇರೆ ಹೇಗೆ ಮಗ? ಏನು ಕಡಿಮೆ ಆಗಿದೆಯಪ್ಪ? ಅಷ್ಟು ಚಿಂತಿಸಬೇಕಾದದ್ದೇನು? ಕಾಡಿಗೆ ಹೊರಟು ನಿಂತಿಯಲ್ಲ ಮಗು, ಸಣ್ಣವನಲ್ವೇನೋ ನೀನು. ಹಾಲನ್ನು ಉಣ್ಣಬೇಕಾದ ಈ ಪ್ರಾಯ, ಹೆಂಡತಿಯೊಡನೆ ಸುಖವಾಗಿ ಬದುಕಬೇಕಾದ ಈ ವಯಸ್ಸು, ಸಾಮ್ರಾಜ್ಯದ ಸಿಹಿ ಸವಿಯನ್ನು ಕಾಡಬೇಕಾದಂತಹ ನೀನು ಕಾಡಲ್ಲಿ ಗೆಡ್ಡೆಗೆಣಸುಗಳನ್ನು ತಿನ್ನುತ್ತ, ಕ್ರೂರ ಮೃಗಗಳು ಸಂಚರಿಸುವ ಜಾಗದಲ್ಲಿ ನಿನ್ನ ಬದುಕನ್ನು ಸಾಗಿಸುತ್ತ, ನಿನ್ನ ಅಪ್ಪನಾದ ನಾನು ಊರಲ್ಲಿ ಹೇಗ ಮಗ ಸರಿಯಾಗ್ತದೆ? ಸಹಿಸಿಕೊಳ್ಳುವುದಕ್ಕಾಗುವುದಿಲ್ಲ ಮಗ. ಈ ಲೋಕ ನನಗೆ ಇಂತಹ ಅಪವಾದವನ್ನೇ ಹಾಕಲಿ, ಆ ತಪ್ಪಿಗೆ ಬೇಕಾಗಿ ನನ್ನನ್ನು ಜೀವಂತ ದಹನ ಮಾಡಲಿ ಮಗ. ಇಲ್ಲ, ನೀನನ್ನು ಬಿಟ್ಟುಕೊಡುವುದಕ್ಕೆ, ನಿನ್ನನ್ನು ಕಾಡಿಗೆ ಕಳಿಸುವುದಕ್ಕೆ, ನನ್ನ ಮಾತು ಉಂಟು ಅಂತ ನಿನಗೆ ಒತ್ತಾಯವನ್ನು ಹೇರುವುದಕ್ಕೆ, ನೀನು ಬಾಧ್ಯನಾಗುವುದಕ್ಕೆ ನಾನು ಒಪ್ಪುವುದಿಲ್ಲ ಮಗ. ನಾನು ಒಪ್ಪುವುದಿಲ್ಲ. ನಾನೊಬ್ಬ ಅಪ್ಪ, ನಾನೊಬ್ಬ ಮನುಷ್ಯ. ನನಗೆ ಅಂತಃಕರಣ ಉಂಟು ಮಗು, ಸಹಿಸಲಿಕ್ಕೆ ಆಗುವುದಿಲ್ಲ ನನಗೆ. ಅಪ್ಪ, ನಿಮ್ಮ ವೇದನೆ ಏನು ಅಂತ ನನಗೆ ಅರ್ಥ ಆಗ್ತದೆ. ವಶಿಷ್ಠ ವಿಶ್ವಾಮಿತ್ರರ ಶಿಷ್ಯನಾಗಿ ನಿಮಗೆ ನಾನು ಉತ್ತರಿಸ್ತೇನೆ. ಯಾವ ಕಾರಣಕ್ಕೂ ಜೀವನದಲ್ಲಿ ಮಧುರ ಪ್ರಸಂಗಗಳು ನಮಗೆ ಸುಖವನ್ನು ಕೊಟ್ಟಾಗ ಆ ಸುಖದ ಜೋಂಪಿನಲ್ಲಿಯೇ ನಾವು ಮೈಮರೆತಿರಬಾರದಂತೆ. ಅಗ್ನಿವ್ಯಾಧಿಗಳೇ ಬಂದು ನಮ್ಮ ಮುಂದೆ ಧುತ್ತಂತ ನಿಂತರೂ ಕೂಡ ನಾವು ಕೈಕಾಲು ಕೆಡಬಾರದಂತೆ. ನಾವು ಸಾವರಿಸಿ ಎದ್ದು ನಿಲ್ಲುವ ಮರವಾಗಬೇಕು ಹೊರತು ಯಾವ ಕಾರಣಕ್ಕೂ ಕಾಲ್ತೊಡಕಾಗುವಂತಹ ಬಳ್ಳಿಯಾಗಬಾರದು. ಇದನ್ನೇ ಆದರ್ಶವಾಗಿ ಹೇಳ್ತೇನೆ. ತಂದೆ, ತಂದೆ ನೀವೇನೆಲ್ಲ ನೆನೆದು ಮರುಗುವಿರಿ, ದುಃಖಿಸಬೇಡಿ.
ನಿಮ್ಮದ್ದು. ಯಾವ ಕಾರಣಕ್ಕೂ ಮಾನಸಿಕವಾದಂತಹ ದೌರ್ಬಲ್ಯಕ್ಕೆ ತಾವು ಈಡಾಗಬಾರದು. ಬಹಳ ಸ್ಪಷ್ಟವಾದಂತಹ ವಾಕ್ಯಗಳಿಂದ ನಿಮಗೆ ನಾನು ಹೇಳ್ತಾ ಇದ್ದೇನೆ ಜನಕ. ರಾಮನಾಗಲಿ ಭರತನಾಗಲಿ ಯಾವ ಕಾರಣಕ್ಕೂ ಪ್ರತ್ಯೇಕತೆಯನ್ನು ತಾವು ಕಾಣಬೇಡಿ. ಒಂದು ಕಾಲಕ್ಕೆ ನಾನು ವನವಾಸವನ್ನು ಮಾಡಬೇಕಾದ ಅಥವಾ ವಿಶ್ವಾಮಿತ್ರರ ಜೊತೆಯಲ್ಲಿ ನಾನು ಕಾಡನ್ನು ಸೇರಬೇಕಾದಂತಹ ಪರಿಸ್ಥಿತಿ ಬಂದಾಗ ಇಂಥ ಹೃದಯ ಮಾತನ್ನು ತಾವು ಆಡಿದ್ದುಂಟು. ಆದರೆ ದೇವರ ಅನುಗ್ರಹದಿಂದ ನಾವು ಬಲಶಾಲಿಗಳಾಗಿ ನಾವೇನು ಎನ್ನುವುದನ್ನು ಪ್ರಕಟಗೊಳಿಸಿ ಆ ನಂತರ ಮತ್ತೆ ಈ ರಾಜ್ಯವನ್ನು ಸೇರಿದವರು. ಈ ಕಾಲಕ್ಕೆ ಸೂರ್ಯವಂಶೀಯರು ಆಡಿದಂತಹ ಮಾತೆನ್ನುವುದು ಅದು ಮುತ್ತಿನಂತಹ ಮಾತಾಗಬೇಕು, ಅದು ಪವಿತ್ರವಾದಂತಹ ಮಾತು. ಅದು ನಿಮ್ಮ ಬಾಯಿಂದ ಬಂತು ಅಂತಾದರೆ ಇಕ್ಷ್ವಾಕು ಮಹಾರಾಜನಿಂದ ಅನ್ವಯಾಗತವಾಗಿ ಬಂದಿರುವ ವಂಶದಲ್ಲಿ ಯಾರೇ ಆಗಲಿ ಮಾತಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟವರು, ಆಡಿದ ಮಾತನ್ನು ಯಥಾವತ್ತಾಗಿ ಪಾಲಿಸಿದವರು. ಆ ಸಾಲಿಗೆ ನೀವು ಸೇರಿದವರಲ್ವೇ? ಸುದೀರ್ಘವಾದಂತಹ ನಿಮ್ಮ ಆಡಳಿತದಲ್ಲಿ ನಾವು ಕಂಡಂತಹ ಹಿತವಾದ ಅನುಭವ ಯಾವುದು ಗೊತ್ತೇ? ದಶರಥನು ಆಡುತ್ತಿರುವಂತಹ ರಾಜ್ಯವೆನ್ನುವುದು ಅದು ಕೈಲಾಸವಲ್ಲದೆ ಇದ್ದರೂ ಸರ್ವಮಂಗಳಕ್ಕೆ ಆಶ್ರಯವಾಗಿತ್ತು. ದಶರಥನಾಡುವಂತಹ ರಾಜ್ಯವೆನ್ನುವುದು ಅದು ವೈಕುಂಠ ಅಲ್ಲದೇ ಇದ್ರೂ ಕೂಡ ಅದು ಲಕ್ಷ್ಮೀ ಮನೋಹರವಾಗಿತ್ತು. ದಶರಥನಾಡುತ್ತಿದ್ದಂತಹ ರಾಜ್ಯವೆನ್ನುವುದು ಸತ್ಯಲೋಕವಲ್ಲದೇ ಇದ್ರೂ ಅದು ಸರಸ್ವತಿ ವಿಲಾಸಾಸ್ಪದವಾಗಿತ್ತು. ಅಂತಹ ನಿಮ್ಮ ರಾಜ್ಯಾಡಳಿತದಲ್ಲಿ ನಿಮ್ಮ ಧೀಮಂತ ವ್ಯಕ್ತಿತ್ವ ಅದು ಯಾವ ಚಾಪನ್ನು ಒತ್ತಿದೆಯೋ ಅದು ಪುತ್ರ ಶೋಕದ ಕಾರಣದಿಂದಾಗಿ ಒಂದು ರಂಧ್ರವಾಗಿ ಒಂದು ಕುಂಭದ ನೀರು ಸೋರಿ ಹೋಗುವ ಹಾಗೆ ಅವಕಾಶ ಆಗಬಾರದು ಜನಕ. ಈ ಒಂದು ಕಾರಣದಿಂದ ಹೇಳ್ತೇನೆ, ರಾಮನನ್ನು ಭರತನಲ್ಲಿ ಕಾಣಿ. ನಾನು ಭರತನಲ್ಲಿ ಯಾವತ್ತೂ ಇರುತ್ತೇನೆ. ಭರತನ ಮುಖದಲ್ಲಿ ರಾಮನ ಮುಖವನ್ನು ಕಂಡು ವಚನಬದ್ಧತೆಗೆ ಬದ್ಧರಾಗಿ ಸೂರ್ಯವಂಶದ ಕೀರ್ತಿ ಧ್ವಜವನ್ನು ಎತ್ತರದಲ್ಲಿ ಹಾರಿಸುವಂತಹ ಮಹಾ ಕೆಲಸಕ್ಕೆ ತಾವು ಮುಂದಾಗಬೇಕು. ತ್ಯಾಗವೂ ಇಷ್ಟವಾದಂತಹ ಜೀವನವೇ ಶ್ರೇಷ್ಠ ಅಲ್ವೇ ಜನಕ? ವನವಾದರೇನಂತೆ, ನಿಮ್ಮ ಕೂರ್ಮೆ ಎನ್ನುವುದು ಒಂದು ಉಂಟು ಅಂತಾದರೆ ಅಲ್ಲಿ ನಾನು ಅಯೋಧ್ಯೆಯನ್ನು ಕಾಣುತ್ತೇನೆ. 3 ಮಂದಿ ಅಬ್ಬೆಯರ ಹರಕೆ ಎನ್ನುವುದು ಉಂಟು ಅಂತಾದರೆ ಅಲ್ಲಿ ನಾನು ಸ್ವರ್ಗ ಸುಖವನ್ನು ಅನುಭವಿಸ್ತೇನೆ. ಹೋದಲ್ಲಿ ಯಾವ ಕಾರಣಕ್ಕೂ ನಿಮ್ಮ ಹೆಸರಿಗೆ ಕುಂದುಂಟಾಗುವ ಕೆಲಸ ಮಾಡುವುದಿಲ್ಲ. ನಾನು ವನವಾಸಿ ಆಗುತ್ತೇನೆ ಅಂತ ಬಿಟ್ಟರೆ ಯಾವ ಕಾರಣಕ್ಕೂ ನಾನು ಆ ಧರ್ಮದ ಯಾವ ಒಂದು ಉಳಿಕೆಯ ಒಂದು ಹೊಣೆ ಎನ್ನುವುದು ನಮಗುಂಟು ಅದನ್ನು ಬಿಟ್ಟು ಕೊಡುವುದಿಲ್ಲ ಜನಕ. ನಾನು ಬಟ್ಟೆಯನ್ನು ಉಡುತ್ತೇನೆ, ಅಷ್ಟು ಮಾತ್ರವಲ್ಲ ಜಟಾವಲ್ಕಗಳನ್ನು ಧರಿಸ್ತೇನೆ, ಆದರೆ ಕೈಯಲ್ಲಿ ಧನವನ್ನು ಹಾಗೆಯೇ ಹಿಡ್ಕೊಂಡಿರ್ತೇನೆ. ಧರ್ಮ ರಕ್ಷಣೆಯ ಬಿರುದು ನಮ್ಮದು ಎನ್ನುವುದನ್ನು ಸಾರಿ ಹೇಳುವ ಕೈಕರ್ಯಕ್ಕೆ ನಿಮ್ಮ ಮಗ ಮುಂದಾಗುತ್ತಾನೆ. ಅಪ್ಪ, ನೀವು ದುಃಖಿಸಬಾರದು, ಪ್ರೀತಿಯಿಂದ ನನ್ನನ್ನು ಹರಸಿ ಬೀಳ್ಕೊಡ್ಬೇಕು. ನಿಮ್ಮ ಪದಾರವಿಂದಗಳಿಗೆ ಪಡಮಟ್ಟಿದ್ದೇನೆ, ನನ್ನನ್ನು ಪ್ರೀತಿಯಿಂದ ಕಳುಹಿಸಿಕೊಡಿ, ಪ್ರೀತಿಯಿಂದ ಕಳುಹಿಸಿಕೊಡಿ. ಸಣ್ಣವ ನೀನೆಂತರಣ್ಯವಾಸದೊಳಿರುವೆ. ಆ ಮಾತನ್ನು ನನಗೆ ತಿರುಗಿಸಿ ಕೇಳಿಕೊಳ್ತೇನೆ ಮಗು. ಸಣ್ಣವ ನೀನೆಂತು ವಿಶ್ವಾಮಿತ್ರರ ಜೊತೆಯಲ್ಲಿ ಹೋಗಿ ಬಲಾತಿ ಬಲ ವಿಜೃಂಭಕವೇ ಮೊದಲಾದಂತಹ ಮಹಾಂತರಗಳನ್ನು ಮಹಾವಿದ್ಯೆಯನ್ನು ಸಂಪಾದಿಸಿದವ. ಹಾಗಾದರೆ ಹಸಿವನ್ನು ತೃಷೆಯನ್ನು ಎಲ್ಲ ನೀಗಿಸುವ ಸಾಮರ್ಥ್ಯ ಉಂಟು ಅಂತಾದರೆ ನನಗೆ ಯಾವ ಬಗೆಯಿಂದಲೂ ದುಃಖ ಎನ್ನುವುದು ಆವರಿಸುವುದಕ್ಕೆ ಅವಕಾಶವೇ ಇಲ್ವಲ್ಲ. ಪಿತೃ ಅಂತಃಕರಣ ಮಗ. ಮಕ್ಕಳು ಎಷ್ಟು ದೊಡ್ಡವರಾದರೂ ಮಗ ಮನೆಯಿಂದ ಹೊರಡುವಾಗ ಈ ಅಪ್ಪನೆನ್ನುವ ಪ್ರಾಣಿ ಇದ್ದಾನಲ್ಲ ಅವ ಹೇಳ್ತಾನೆ, ಜಾಗೃತ ಮಗ, ಪಿತೃತ್ವ ಅರ್ಥ ಆಗ್ತದೆ. ಹೊರಟೇ ಬಿಟ್ಟ. ಯಾವ ಕಾರಣಕ್ಕೂ ನಾನು ಆಡಿದ ಮಾತನ್ನು ಹಿಂದೆ ತೆಗೆಯುವವ ಅಲ್ಲ. ಸೂರ್ಯವಂಶದ ಭಾವಿ ಚಕ್ರವರ್ತಿ ಆಗಬೇಕಾದ ನೀನು ಆ ಪೀಠಕ್ಕೆ ಅರ್ಹ ಎನ್ನುವ ನೆಲೆಯಲ್ಲಿ ನಿನ್ನ ಹೊಣೆಗಾರಿಕೆಯನ್ನು ತೀರಿಸುವುದಕ್ಕೆ, ಚಿಕ್ಕಮ್ಮನ ಮಾತನ್ನು ನಡೆಸುವುದಕ್ಕೆ, ಪಿತೃವಿನ ವಾಕ್ಯದ ಶ್ರೇಷ್ಠತೆಯನ್ನು ಲೋಕಮುಖಕ್ಕೆ ಸಾರುವುದಕ್ಕೆ ಹೊರಟಿದ್ದಿ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮಾನ. ಅದು ಹೌದು ಅಂತಾದರೆ ಕಾಯೇನ ವಾಚಾ ಮನಸ. ಆಡಿದ ಮಾತಿಗೆ ರಾಮ ಯಾವತ್ತೂ ಬದ್ಧ. 60,000 ವರ್ಷ ಬದುಕಿದವನಿಗೆ 14 ವರ್ಷ ದೊಡ್ಡದಾದೀತಪ್ಪ ಅಂತ ನೀ ಕೇಳುತ್ತೀವಿ. ನನಗೆ ವಿಶ್ವಾಸ ಇಲ್ಲ ಮಗ. ಆದ್ದರಿಂದ ನನ್ನ ಕಡೆಯೇ ಒಂದು ಕೋರಿಕೆ ಮಗ,
ಏನು? ಹೆಚ್ಚು ಕೇಳುವುದಿಲ್ಲ ನಿನ್ನಲ್ಲಿ. ನಿನ್ನೆಯಿಂದ ನೀನು ಉಪವಾಸ ಇದ್ದಿ ಮಗ. ಒಂದು ತುತ್ತು ಅನ್ನವನ್ನಾಗ್ಲಿ ಗುಟುಕು ನೀರನ್ನಾಗ್ಲಿ ನೀ ಕುಡಿಲಿಲ್ಲ ಮಗು. ನನ್ನ ಹತ್ತಿರ ಕೂತುಕೊಳ್ಬೇಕು ನೀನು. ಬಂಗಾರದ ಬಟ್ಟಲಲ್ಲಿ ಹಾಲನ್ನು ಅನ್ನವನ್ನು ಜೊತೆಯಾಗಿ ತರುವುದಕ್ಕೆ ನಾ ಹೇಳುತ್ತೇನೆ. ನೀ ನನ್ನ ಬಾಯಿಗೆ ಕೊಟ್ಟರು ಅದೀತು, ನಾನಿನ್ನ ಬಾಯಿಗೆ ಕೊಟ್ಟರು ಅದೀತು. ಇಬ್ಬರು ಹಂಚಿ ಒಂದೊಂದು ತುತ್ತು ನನ್ನ ಜೊತೆಯಲ್ಲಿ ಉಡುವುದಕ್ಕೆ ಸಹಯೋಗವನ್ನು ನೀನು ಕೊಡಬೇಕು ಮಗ. ಇದು ನಿನ್ನ ಅಪ್ಪನಾಗಿ ನನ್ನ ಕೋರಿಕೆ, ನನ್ನ ಕೇಳಿಕೆ. ಅಪ್ಪ, ಅಪ್ಪನದ್ದಾದ ಆಶಯವನ್ನು ಈಡೇರಿಸದೇ ಹೋಗುವ ನಿಷ್ಕರುಣಿಯಾಗಿ ನಿಮ್ಮ ಜೊತೆಯಲ್ಲಿ ನಾನು ಸ್ಪಂದನವನ್ನು ಮಾಡುತ್ತಿಲ್ಲ ಅಂತ ತಾವು ತಪ್ಪಾಗಿ ಭಾವಿಸಬಾರದು. ಯಾಕೆ ಗೊತ್ತೇ? ಯಾಕೆ? ನಾವು ಒಂದು ಕ್ಷಣವನ್ನಾದರೂ ಇನ್ನು ನಿಮ್ಮ ಜೊತೆಯಲ್ಲಿ ಕಳೆದೆ ಅಂತಾದರೆ, ತಾವು ಹೇಳಿದ ಹಾಗೆಯೇ ಒಂದು ತುತ್ತನ್ನವನ್ನು ನಿಮ್ಮ ಜೊತೆಯಲ್ಲಿ ನಾನು ಕೂತು ನಿಮಗೆ ಕೊಟ್ಟೋ ಅಥವಾ ನಿಮ್ಮ ಕೈಯಿಂದ ನಾನು ಉಂಡೋ ಕಳೆದೆ ಅಂತಾದರೆ, ಆ ಅನ್ನದ ವ್ಯಾಮೋಹ ಮತ್ತೆ ನನ್ನನ್ನು ಬಂಧನಕ್ಕೀಡು ಮಾಡಿಯಿತು. ಮತ್ತೆ ಈ ಅಯೋಧ್ಯೆಯಲ್ಲಿಯೇ ನನ್ನನ್ನು ಉಳಿಯುವ ಹಾಗೆ ಮಾಡಿಯಿತು. ಆದ ಕಾರಣ ದಯವಿಟ್ಟು ತಪ್ಪಾಗಿ ಭಾವಿಸಬೇಡಿ. ನಿನ್ನೆಯಿಂದ ಉಪವಾಸ ಇದ್ದೇನೆ. ಈ ಕ್ಷಣದ ಹಿಂದೆ ನೀವೇ ಆಡಿದ ಒಂದು ಮಾತನ್ನು ಮರೆತಿರಿ ಅಪ್ಪ. ಬಲಾತಿ ಬಲ ಎನ್ನುವಂತಹ ವಿದ್ಯೆಯನ್ನು ಬಲ್ಲ ರಾಮನಿಗೆ ಹಸಿವಿನ ಭಯವೇ, ಶೋಕದ ಭಯವೇ, ಮೋಹದ ಆವರಣವೇ ಯಾವುದೂ ಇಲ್ಲ. ರಾಮನ ಆತ್ಮವಿಪಾಳನ ಎನ್ನುವಂತಹ ಈ ಪಕ್ಷ ಇದು ಆಕಾಶದಲ್ಲಿ ಹಾರುವುದಕ್ಕಿರುವುದು. ಇದನ್ನು ಸಾಂತದ ಅಲ್ಪಕ್ಕೆ ಎಳೆಸುವ ಪ್ರಯತ್ನವನ್ನು ಮಾಡಬೇಡಿ ಜನಕ. ನಾನು ವಿಹಂಗಮವಾಗಿ ಸಂಚರಿಸುವುದಕ್ಕಿರುವ ಪಕ್ಷಿ ಹೊರತು ಪಿಪೀಲಿಕವಾಗಿ ಸಂಚರಿಸುತ್ತಿರುವಂತಹ ವ್ಯಕ್ತಿಯಾಗಲಾರೆ. ಆದ್ದರಿಂದ ಹೇಳ್ತಾ ಇದ್ದೇನೆ ಅಪ್ಪ, ಹೊರಟೆ, ದುಃಖಿಸಬೇಡಿ. ರಾಮ, ಅಯೋಧ್ಯೆಯ ಸಕಲ ಸಂಪತ್ತಿನ ಮೇಲೆಯೂ ತನ್ನದೇ ಆದಂತಹ ಮುದ್ರೆಯನ್ನೊತ್ತುವುದಕ್ಕೆ ಹೊರಟವಳು ನಿನ್ನ ಚಿಕ್ಕಮ್ಮ. ಆ ಅನ್ನಕ್ಕೆ ನೀನು ಇನ್ನೊಂದು ಬಾರಿ ಕೈಯೊಡ್ಡಿದೆ ಅಂತಾದ್ರೆ ಲೋಭ ಆಗ್ತದೆ ಮಗ. ಆ ಎಚ್ಚರ ಇರಬೇಕಲ್ವೇ? ಹೊರಟು ಹೋಗು. ನೀ ಬೇಕಿತ್ತು, ನೀನಿಲ್ಲ. ನೀ ಹೋದ ಮೇಲೆ ನಾನಿಷ್ಟು ದಿವಸ ಬದುಕುತ್ತೇನೆ ಅಂತ ನನಗೆ ವಿಶ್ವಾಸ ಇಲ್ಲ ಮಗ. ನೀನಿಲ್ಲದ ಹೊತ್ತಿನಲ್ಲಿ ನಾ ಸತ್ರೆ ನನ್ನ ಹೆಣಕ್ಕೊಂದು ಸಂಸ್ಕಾರ ಆದೀತು. ದೊಡ್ಡ ವಿಷಯ ಅಲ್ಲ ಮಗ. ದೇಶದೂತರಾಗಿ ನೀ ಮಾಡಬೇಕಾದ ಕರ್ಮ ಉಂಟಲ್ಲ, ಸುದ್ದಿ ಸಿಕ್ಕಿದ್ರೆ ನೀವು ಉಣ್ಣುವುದನ್ನೇ ಒಂದು ಒಟ್ಟಿ ಹೊರಗೆ ತೆಗೆದಿಟ್ಟು ಬಿಡು ಮಗ. ಅಷ್ಟು ಸಾಕು. ಅಪ್ಪ, ಕುಲದೇವರಾದ ರಂಗನಾಥ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತೇನೆ, ಅತಿ ಶೀಘ್ರವಾಗಿ ನಿಮಗೆ ಮಾನಸಿಕವಾಗಿ ಚೇತರಿಸುವಂತಹ ಚೈತನ್ಯ ಒದಗಲಿ. ನೀವಾಗಿ ನನ್ನನ್ನು ಆಶೀರ್ವದಿಸಿ ಕಳುಹಿಸುವುದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಜನಕ ಜನನಿ ನಿಮ್ಮ ಆಶೀರ್ವಾದ ನಮಗೆ ಬೇಕು ಎನ್ನುವ ಉದ್ದೇಶದಿಂದಲೇ ನಿಮ್ಮ ಪಾದಕ್ಕೆ ಪೊಡಮಟ್ಟು, ಜನನಿಯ ಪಾದಕ್ಕೆ ಪೊಡಮಟ್ಟು ಅಯೋಧ್ಯೆಯ ಸಮಸ್ತರದ್ದಾದ ಒಪ್ಪಿಗೆಯನ್ನು ಸ್ವೀಕರಿಸಿ ನನ್ನ ಅನುಜ ಲಕ್ಷ್ಮಣ ಜೊತೆಯಲ್ಲಿ ಭಾರ್ಯೆಯಾದಂತಹ ಸೀತೆ ಇವಳನ್ನು ಕೂಡಿಕೊಂಡು ವನವಾಸ ಗಮನಕ್ಕೆ ತೆರಳುತ್ತೇನೆ. ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯೋ ಶ್ರೀರಾಮ ನಾಮ ವರಾನನೆ, ಶ್ರೀರಾಮ ನಾಮ ವರಾನನೆ.